ಮಡಕ ಮೊಬೈಲ್ ಇವತ್ತು ನಮ್ಮ ಮುಳಬಾಗ ತಾಲೂಕಿನ ಹುಟ್ಟೂರು ಮರೇರಪುತ್ತೂರು ಗ್ರಾಮ ಆದರೂ ಸಹ ಒಂದು ಅಂಜಯ್ ಬಾಸ್ ಅಂತ ಹೇಳ್ಬಿಟ್ಟು ಆಂಜನೇಯರು ಅಂತೇಳಿ ಅವರ ಒಂದು ಮೊದಲನೇ ಹೆಸರು. ಏನೋ ಅವರು ಈ ಒಂದು ಮುಳಬಾಗ ತಾಲೂಕಿಗೆ ತನ್ನದೇ ಆದಂತಹ ಒಂದು ಸೇವೆಯನ್ನು ಅರ್ಪಿಸಲಿಕ್ಕೆ ಬಂದು ಸುಮಾರು ಒಂದು 2-3 ವರ್ಷದಿಂದ ಅವರ ಒಂದು ಸೇವೆಯನ್ನು ಈ ತಾಲೂಕಿಗೆ ಜನತೆಗೆ ನೀಡ್ತಾ ಇದ್ದಾರೆ. ಅಂಥ ಒಂದು ಇದರಲ್ಲಿ ಇವತ್ತು ಅವರ ಒಂದು ಬೆಳವಣಿಗೆ ಬೆಟ್ಟದ ಎತ್ತರಕ್ಕೆ ಬೆಳಿಬೇಕು. ಮತ್ತು ಅವರ ಒಂದು ರಾಜಕಾರಣನೂ ಅಷ್ಟೇ, ರಾಜಕೀಯವಾಗಿ ಬಂದಿಲ್ವೋ ಗೊತ್ತಿಲ್ಲ ನನಗೆ, ಬಟ್ ತಾನೇ ರಾಜಕಾರಣದ ಕಡೆ ಹೋಗ್ಬೇಕು ಅನ್ನೋ ಒಂದು ಮನಸ್ಸುಗಳು ಪ್ರತಿಯೊಬ್ಬರಿಗೂ ಬಂದೇ ಬರ್ತದೆ. ಒಂದು ಸಮಾಜ ಸೇವೆಯಲ್ಲಿ ತೊಡಗಿ ಜನರ ಬಳಿ ನಾವು ಹೋಗ್ತಾ ಇದ್ದೀವಿ ಅಂತಂದ್ರೆ ಜನರಿಗೆ ನಮ್ಮ ಒಂದು ಗಿಫ್ಟ್ ಅನ್ನ ಕೊಟ್ಟಾಗ ಜನರಿಂದ ನಾವೇನಾದ್ರೂ ಒಂದು ಪಡಿಲೇಬೇಕಲ್ವಾ, ಆ ಪಡೆಯೋ ಮನಸ್ಸು ಎಲ್ರಿಗೂ ಇದ್ದೇ ಇರ್ತದೆ. ಅಂತ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಅಂಜು ಬಾಸ್ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಹಲವಾರು ಸೇವೆಗಳಲ್ಲಿ ಅವ್ರದ್ದು ಒಂದು ಸೇವೆ ಇದೆ. ಅವರೂ ಸಹ ಪುದುಚೇರಿಗೆ ಹೋಗಿ ಒಂದು ತಮಿಳುನಾಡಿನ ಒಂದು ಯೂನಿವರ್ಸಿಟಿಯಲ್ಲಿ ಅವರು ಒಂದು ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡು ಸಮಾಜ ಸೇವೆಯಲ್ಲಿ ಅವರೂ ಸಹ ಒಂದು ಡಾಕ್ಟರ್ ಅಂಜಯ್ ಬಾಸ್ ಅಂತೇಳಿ ಒಂದು ಹೆಸರನ್ನು ಗಳಿಸ್ತಾ ಇದ್ದಾರೆ. ಅಂತ ಒಂದು ಇದರಲ್ಲಿ ಈ ತಾಲೂಕಿನ ಜನತೆಯ ಆಶೀರ್ವಾದ ಸದಾ ಅವರ ಮೇಲೆ ಇರಲಿ ಅಂತ ನನ್ನ ಒಂದು ಭಾವನೆ. ಅದರ ಜೊತೆಗೆ ನಾನೂ ಭಾವಿಸ್ತೀನಿ. ನಮ್ಮ ಸ್ನೇಹಿತರ ಒಂದು ಬಹುಜನ ಚಳುವಳಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಅವರಿಗೆ ನೂತನ ಗೃಹ ಪ್ರವೇಶದ ಅಂಗವಾಗಿ ಅವರಿಗೆ ಶುಭಾಶಯವನ್ನ ತಿಳಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಕರ್ನಾಟಕ, ಜೈ ಭಾರತ್. ಸ್ವಲ್ಪ ಹಿಂದೆ ಬನ್ನಿ, ಇಲ್ಲಿ ಬನ್ನಿ, ಎಲ್ಲ ಮುಂದೆ ನೋಡಿ, ಸ್ವಲ್ಪ ಈ ಕಡೆ ಬನ್ನಿ. ಎಲ್ಲೋಡೇಣ ಆಗಿದೆ. सेकंड लेट का వచ్చింది రెడీనా ಓಕೆ ಆಗಿದೆ. ನಮ್ಮ ಮುಂದೆ ನೋಡಿ, ನಮ್ಮ ಮುಂದೆ ನೋಡಿ. ಮುಂದೆ ನೋಡಿ ಅಣ್ಣ. ಇವರು ನನಗೆ ಒಂದು 8 ವರ್ಷಗಳಿಂದ ಗೊತ್ತು. 1 ವರ್ಷ ಅಲ್ಲ, ಏನೋ
ಆಯ್ತು. ಊಟ ಮಾಡಿ